ಸಾಧ್ಯವಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಆಸೆ ಆಮಿಷವ ನಳಿದವರಿಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು. ಆಸೆ ಆಮಿಷವ ನಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ. ಅತ್ತ ಹೆಜ್ಜೆ ಇಡ್ಲಿಕ್ಕೂ ಕೂಡ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಒಳ ಹೊರಗು ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳಗೂ ಹೊರಗೂ ಶುದ್ಧವಾಗಬೇಕು. ಒಳಗೆ ತಿಳಿದು ಏನ್ರಿ ನಾನೆಂಬುದ ಹರಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಒಳಗೆ ತಿಳಿದು ಚೆನ್ನಮಲ್ಲಿ ಕಾದು ನಂಗೆ ಒಲಿದು ಉಭಯ ಲಜ್ಜೆ ಅಳಿದೆನಾಗಿ ಆನು ಕಲ್ಯಾಣವ ಕಂಡು ನಮೋ ನಮ ಎನ್ನುತ್ತಿರ್ದೆನು ಕಾಣ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಕಲ್ಯಾಣ ಅಂದರೆ ಭೌತಿಕವಾದಂತಹ ಈಗ ಕಲ್ಯಾಣ ಬಸವ ಕಲ್ಯಾಣ ಶಹರ ಅಷ್ಟೇ ಅಲ್ಲ, ಒಂದು ರೀತಿಯಿಂದ ಇದು ನಮಗೆ ಶರಣ ಭೂಮಿ, ಪವಿತ್ರವಾದಂಥ ಕ್ಷೇತ್ರ. ಆ ಕಲ್ಯಾಣಕ್ಕೆ ನಾವು ಹೋಗಲೇಬೇಕು. ಆ ನಂತರ ಗುರು ಬಸವಣ್ಣವರ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥದ್ದು 36 ವರ್ಷಗಳ ಕಾಲ ಧರ್ಮಗುರು ಬಸವಣ್ಣನವರು ವಿಶ್ವದಲ್ಲಿಯೇ ಪ್ರಪ್ರಥಮ ಪಾರ್ಲಿಮೆಂಟ್ ಎನಿಸಿರುವಂಥ ಅನುಭವ ಮಂಟಪವನ್ನು ಕಟ್ಟಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಜನ ಅನುಯಾಯಿಗಳನ್ನು ನಿರ್ಮಿಸಿರ್ತಕ್ಕಂತಹ ಪರಮ ಪವಿತ್ರವಾದಂಥ ಕ್ಷೇತ್ರ ಬಸವ ಕಲ್ಯಾಣ. ಇನ್ನೊಂದು ಕಲ್ಯಾಣ ಅಂದರೆ ಅಲ್ಲಿ ಅಂತಹ ಒಂದು ಪವಿತ್ರವಾದಂತಹ ಕಲ್ಯಾಣದಲ್ಲಿ ಇವತ್ತು ಪರಮ ಪೂಜ್ಯ ಮಾತಾಜಿಯವರು ಬಸವ ಧರ್ಮ ಮಹಾಜಗದ್ಗುರು ಮಾತೆ ಮಹಾದೇವಿಯವರು ಬಸವ ಧರ್ಮ ಪೀಠದ ವತಿಯಿಂದ 22 ಎಕರೆ ಒಂದು ಜಾಗದಲ್ಲಿ ಆ ಒಂದು 108 ಅಡಿ ಎತ್ತರದ ಗುರು ಬಸವಣ್ಣವ್ರ ಮೂರ್ತಿಯನ್ನು ನಿರ್ಮಾಣ ಕಾರ್ಯ ಈಗಾಗಲೇ 99% ಮುಗಿದಿದೆ. ಅಕ್ಟೋಬರ್ನಲ್ಲಿ ಕಲ್ಯಾಣ ಪರ್ವದಲ್ಲಿ ಅದು ಅನಾವರಣಗೊಳ್ತಾ ಇದೆ. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಇರತಕ್ಕಂತಹ 108 ಅಡಿ ಎತ್ತರದ ಬಸವಣ್ಣವ್ರ ಪುತ್ಥಳಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು, ದರ್ಶನ ಮಾಡಬೇಕಾದಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರ. ಆ ಒಂದು ಶರಣ ಲೋಕದಲ್ಲಿ ನಿರ್ಮಾಣಗೊಂಡಿರತಕ್ಕಂತಹ ಅಕ್ಕ ಮಹಾದೇವಿ ಗವಿ, ಗುರು ಬಸವಣ್ಣನವರ ಗವಿಗಳನ್ನು ನೋಡಬೇಕಾದಂಥದ್ದು. ಎಲ್ಲರೂ ಕೂಡ ಅಲ್ಲಿ ದರ್ಶಿಸಬೇಕು, ನೋಡಬೇಕು, ಆನಂದಿಸಬೇಕು ಅಂಥೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಕ್ಕಂಥ ಒಂದು ಕಲ್ಯಾಣ ಒಳಗಿನ ಅರ್ಥ ಏನು ಅಂದರೆ ಮೋಕ್ಷ. ನಾವು ಮುಕ್ತಿಯನ್ನು ಪಡ್ಕೋಬೇಕಾದ್ರೆ, ಮೋಕ್ಷವನ್ನು ಪಡಿಬೇಕಾದ್ರೆ ಯಾರಿಂದ ಸಾಧ್ಯ ಇದೆ ಅಂತಂದರೆ ಆಸೆ ಆಮಿಷವನ್ನು ನಡೆದವರಿಗಲ್ಲದೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಇಲ್ಲಿ ಆಸೆ ಬೇರೆ ಮತ್ತು ಆಮಿಷ ಬೇರೆ ಅಂತ. ಆಸೆ ಅಂದರೆ ನಮ್ಮ ಮನಸ್ಸಲ್ಲೇ ಹುಡ್ತಕ್ಕಂಥದ್ದು. ಈಗ ಇಂಥ ಬಂಗಾರ ತೊಗೋಬೇಕು, ಇದು ಚಿನ್ನ ತೊಗೋಬೇಕು, ಒಡವೆಗಳು ತೊಗೋಬೇಕು ಅನ್ನುವಂಥದ್ದು ಏನು ಮನಸ್ಸಲ್ಲಿ ಹುಡ್ತದೆ. ಅನೇಕ ಜನ ಇವತ್ತು ನೋಡ್ರಿ ಅಕ್ಷಯ ತೃತೀಯ ದಿವಸ ನಾವೆಲ್ಲ ಗುರು ಬಸವಣ್ಣನವರ ಜಯಂತಿ ಉತ್ಸವ ಆಚರಣೆ ಮಾಡಿ ಪೂಜೆ ಪ್ರಾರ್ಥನೆ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಇವತ್ತು ಜನಗಳಲ್ಲಿ ಆ ಅಕ್ಷಯ ತೃತೀಯ ಅಂದರೆ ಒಳ್ಳೆಯ ದಿನ, ಶುಭ ದಿನ, ಅವತ್ತು ಬಂಗಾರ ಖರೀದಿ ಮಾಡಬೇಕು ಅನ್ನುವಂಥದ್ದು. ನಾನು ಧಾರವಾಡದಲ್ಲಿದ್ದೆ ಶರಣೋತ್ಸವ ಪ್ರಚಾರದಲ್ಲಿ, ಪತ್ರಿಕೆಯಲ್ಲಿ ಓದಿದೆ ಮರುದಿವಸ ಅಕ್ಷಯ ತೃತೀಯ ಒಂದೇ ದಿವಸ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ 900 ಕಿಲೋಗ್ರಾಮ್ ಚಿನ್ನ ಮಾರಾಟ ಆಗಿದೆ ಅಂತ. ಅಂದರೆ 900 ಕಿಲೋಗ್ರಾಮ್ ಬಂಗಾರ ಒಂದೇ ದಿನ ಖರೀದಿ ಮಾಡಿದ್ದಾರೆ ಕೇವಲ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ. ಇನ್ನು ಉಳಿದೆಲ್ಲ ಕರ್ನಾಟಕ, ಇಡೀ ಭಾರತ ದೇಶದಾದ್ಯಂತ ನಾವು ವಿಚಾರ ಮಾಡಿದರೆ ಎಷ್ಟು ಬಂಗಾರ ಖರೀದಿ ಮಾಡಿರ್ಬೋದು ಹೇಳಿ ಜನ. ಅಂದರೆ ಇದರೊಳಗೆ ಭಾಳ ಆಸಕ್ತಿಯನ್ನು ಹೊಂದಿರ್ತಾರೆ, ಆದರೆ ದೇವರಲ್ಲಿ ನಂಬಿಕೆ ಇರೋದಿಲ್ಲ. ಇಂತಹ ಒಂದು ಮೌಢ್ಯತೆ ನಮ್ಮ ಜನರಲ್ಲಿದೆ. ಅದಕ್ಕಾಗಿ ಕಲ್ಯಾಣ ಅಂದರೆ ಒಳಗಿನ ಕಲ್ಯಾಣ. ಒಳಗಿನ ಕಲ್ಯಾಣ ಅಂದರೆ ಆತ್ಮ ಕಲ್ಯಾಣ ಯಾರಿಂದ ಸಾಧ್ಯ ಅಂದರೆ ಆಸೆ ಆಮಿಷವನ್ನು ಅಳಿಬೇಕು ಅಂತ. ಆಸೆ ಅಂದರೆ ಒಳಗಿನ ಆಸೆಯನ್ನು ನಾವು ಕಡಿಮೆಗೊಳಿಸ್ಕೋಬೇಕು. ಆನಂತರ ಆಮಿಷ ಅಂದರೆ ಹೊರಗಿನಿಂದ ಬೇರೆಯವರು ಒಡ್ತಕ್ಕಂಥ ಒಂದು ಆಮಿಷಗಳಿಂದ ನಾವು ದೂರ ಇರಬೇಕು ಅಂತ. ಅದಕ್ಕಾಗಿ ಒಳಗೂ ಶುದ್ಧ ಆಗಬೇಕು, ಹೊರಗೂ ಶುದ್ಧ ಆಗಬೇಕು. ಒಳ ಹೊರಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣವು ಹೋಗಬಾರದು. ಹೊರಗಿನ ಶುದ್ಧ ಹೆಂಗ್ರಿ ಅಂದರೆ ನಮ್ಮ ಶರೀರವನ್ನು ತೊಳಿತಕ್ಕಂಥದ್ದು. ಏನು ಲಕ್ಷ ಇಂಟರ್ನ್ಯಾಷನಲ್ಲು ಮತ್ತು ಇನ್ನು ಯಾವ್ಯಾವುದೋ ಏನೋ ಡೋವ್ ಸೋಪ್ಗಳೆಲ್ಲ ಹಚ್ಚಿ ಮೈಯೆಲ್ಲ ಸ್ನಾನ ಮಾಡ್ಬೋದು, ಅಥವಾ ನಮ್ಮ ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡುವುದು ಅಂಥೇಳಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರಲ್ಲ, ಹಾಗೆ ಈ ಮಂಡೆ ಅಥವಾ ನಮ್ಮ ಮೈ, ನಮ್ಮ ಶರೀರ ಮಾಸಿದರೆ ನಾವು ಕೊಳೆಯಾದಾಗ ನಾವು ಸ್ನಾನವನ್ನು ಮಾಡ್ತೀವಿ, ಬೇರೆ ಬೇರೆ ಥರದ ಸೋಪುಗಳನ್ನು ಎಲ್ಲ ಹಾಕಿ ನಾವು ಸ್ನಾನ ಮಾಡ್ತೀವಿ. ಆದರೆ ಇದು ಹೊರಗಿನ ಶುದ್ಧಿ ಅಷ್ಟೇ. ಆದರೆ ನಾವು ಹೊರಗಿನ ಶುದ್ಧಿ ಅಷ್ಟೇ ಸಾಲದು, ಒಳ ಹೊರಗೂ ಶುದ್ಧವಾಗಬೇಕು ಅಂತ ಹೇಳ್ತಾರೆ. ಒಳಗೆ ಹೆಂಗೆ ಶುದ್ಧಿ ಆಗಬೇಕ್ರಿ ಅಂದರೆ ಲಕ್ಷ ಇಂಟರ್ನ್ಯಾಷನಲ್ ಹಚ್ಚೋದ್ರಿಂದ ಶುದ್ಧಿ ಆಗೋದಿಲ್ಲ, ಅಥವಾ ಬೇರೆ ಮತ್ಯಾವುದೋ ಸೋಪಿನ ಪುಡಿಗಳನ್ನು ಹಾಕೋದ್ರಿಂದ ನಾವು ಒಳಗಿನ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನಸ್ಸನ್ನು ಯಾವುದರಿಂದ ತೊಳ್ಕೊಬೇಕಂದ್ರೆ ಸುಜ್ಞಾನದಿಂದ ನಾವು ತೊಳ್ಕೊಬೇಕಾಗುತ್ತೆ. ಭಕ್ತಿಯ ಜ್ಞಾನದಲ್ಲಿ, ಭಕ್ತಿಯ ಒಂದು ಜಲದಲ್ಲಿ ನಾವು ಮನಸ್ಸನ್ನು ತೊಳಿಬೇಕಾಗುತ್ತೆ. ಭಕ್ತಿಯ ಜಲದಲ್ಲಿ ಮೈ ತೊಳೆಯುವೆನು, ಜ್ಞಾನದ ವಸ್ತ್ರವ ಧರಿಸುವೇನು ಅಂತ ತಿಳ್ಕೊಂಡು ಧ್ವಜಗೀತೆಯನ್ನು ಹಾಡುವಾಗ ನಾವು ಹೇಳ್ತೀವಿ. ಭಕ್ತಿಯ ಜಲದಲ್ಲೇ ಆ ಒಂದು ಮನಸ್ಸನ್ನು ನಾವು ತೊಳ್ಕೊಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಬರೀ ಹೊರಗಿನ ಒಂದು ಶುದ್ಧಿಗೆ ಭಾಳ ಒತ್ತು ಕೊಡ್ತಾರೆ. ಈಗ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ
ಎರಡು ಮೂರು ನದಿಗಳು ಎಲ್ಲಿ ಸೇರ್ತವೆ ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ನೋಡ್ರಿ, ಅಹಮದಾಬಾದಲ್ಲಿ ಈ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಕೂಡುವಂಥ ಅಹಮದಾಬಾದ್ನಲ್ಲಿ ಅಲ್ಲಿ ಹೋಗಿ ಕುಂಭಮೇಳ ಅಂತ ಮಾಡ್ತಾರೆ. ಸ್ನಾನ ಮಾಡೋ ಸಲುವಾಗಿಯೇ ಲಕ್ಷಾಂತರ ಜನ ಹೋಗಿರ್ತಾರೆ. ಆ ಸ್ನಾನ ಮಾಡಲಿಕ್ಕಂತ ಹೋಗಿ ಲಕ್ಷಾಂತರ ಜನರಲ್ಲಿ ಆ ಗದ್ದಲದಲ್ಲಿ ಎಷ್ಟು ನೂರಾರು ಜನ ಕಾಲು ತುಳಿತಕ್ಕೆ ಸಿಕ್ಕು ಸತ್ತು ಹೋಗ್ತಕ್ಕಂಥ ವರದಿಗಳನ್ನು ನಾವು ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಕೇವಲ ಸ್ನಾನ ಮಾಡೋದ್ರಿಂದನೇ ನಮಗೆ ಮುಕ್ತಿ ಸಿಗ್ತದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಎಲ್ಲ ತೊಳೆದು ಹೋಗ್ತದೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಶುದ್ಧ ಆಗಿಬಿಡ್ತೀವಿ, ನಮ್ಮ ಪರಮಾತ್ಮನ ಅನುಗ್ರಹ ಸಿಗ್ತದೆ ಅನ್ನುವಂತಹ ಒಂದು ಮೂಢನಂಬಿಕೆ ನಮ್ಮ ಜನರಲ್ಲಿ ಕೆಲವು ಪುರೋಹಿತಶಾಹಿಗಳು ಬೆಳೆಸಿಬಿಟ್ಟಿದ್ದಾರೆ. ಅದಕ್ಕಾಗಿ ಕೇವಲ ಹೊರಗಿನ ಸ್ನಾನ ಮಾಡೋದ್ರಿಂದ ನಮಗೆ ಆ ಕಲ್ಯಾಣ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಳ ಹೊರಗೂ ಶುದ್ಧವಾಗಬೇಕು ಅನ್ನುವಂಥ ಮಾತನ್ನು ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ನೋಡಿ, ಈಗ ಕೆಲವರು ಹೇಳ್ತಾರೆ, ಅದ್ವೈತಿಗಳೇನಿದ್ದಾರೆ ಅವ್ರು ಏನು ಮಾಡ್ತಾರೆ, ಹೊರಗಿನ ಶುದ್ಧ ಒಳಗಿನ ಶುದ್ಧಿ ಆದ್ರೆ ಸಾಕು, ಹೊರಗಿನ ಶುದ್ಧಿ ಅವಶ್ಯಕತೆ ಇಲ್ಲ ಅಂತಾರೆ. ಅವ್ರು ಸ್ನಾನನೂ ಮಾಡೋದಿಲ್ಲ, ಪೂಜೆನೂ ಮಾಡಲ್ಲ, ವಿಭೂತಿನೂ ಧರಿಸಲ್ಲ, ಏನೂ ಇಲ್ಲ, ಬರೀ ಜ್ಞಾನವನ್ನು ಪಡ್ಕೋಬೇಕು. ನಹಿ ಜ್ಞಾನೇನ ಸದೃಶ್ಯಂ ಅಂತ ತಿಳ್ಕೊಂಡು ಹೇಳಿ ಆ ಪುಸ್ತಕಗಳು ಓದ್ತಾ ಇರ್ತಾರೆ. ಅವರು ಹಾಗೆ ಸ್ನಾನನೂ ಮಾಡಲ್ಲ, ಪೂಜೆನೂ ಇರಲ್ಲ, ಏನೇ ಇರಲ್ಲ, ಹಾಗೆ ಟೀ ಕುಡಿತಾ ಇರ್ತಾರೆ, ಕಾಫಿ ಕುಡಿತಾ ಇರ್ತಾರೆ ಅದ್ವೈತಿಗಳು ಅಂತ. ನಾವೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡು ಚಹಾ ಕುಡಿಯೋದು, ಊಟ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಸ್ನಾನನೂ ಮಾಡಲ್ಲ, ಪೂಜೆನೂ ಮಾಡಲ್ಲ. ಅವ್ರು ಬರೇ ಅಂತರಂಗದ ಶುದ್ಧಿಯನ್ನು ಹೇಳ್ತಾರೆ. ಇನ್ನು ಕೆಲವರು ಬರೇ ಸ್ನಾನ ಮಾಡಿ ಸೆಂಟ್ ಎಲ್ಲ ಹಾಕ್ಕೊಂಡು ಘಮ ಘಮ ಅಂತ ಓಡಾಡ್ತಾರೆ, ಒಳಗಿನ ಶುದ್ಧಿಗೆ ಮಹತ್ವ ಕೊಡೋದೇ ಇಲ್ಲ. ಹೆಂಗಂದರೆ ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಲೋಟ, ಈ ಮನೆಗೆ ಯಾರೋ ಗೆಸ್ಟ್ ಬಂದಾಗ ನೀವು ಹಾಲು ಕೊಡ್ತೀರಿ ಅಥವಾ ಕಾಫಿ ಕೊಡ್ತೀರಿ ಅಂತ ಇಟ್ಕೊಳ್ರಿ. ಹೊರಗಡೆ ಎಲ್ಲ ಸ್ವಚ್ಛ ತೊಳೆದು ಒಳಗೆ ಹಾಗೆ ಕೊಳಕಿಟ್ಟದ್ರಾಗಳು ಇದನ್ನು ಕಾಫಿ ಹಾಕಿ ಕೊಟ್ಟರೆ ಅವ್ರು ಕುಡಿತಾರೆ ಏನ್ರಿ? ಕುಡಿಲಿಕ್ಕೆ ಬರ್ತದ? ಬರೋದಿಲ್ಲ. ಅಥವಾ ನೀವು ಹೊರಗಡೆ ಸ್ವಚ್ಛ ಇದ್ರೆ ಸಾಕು ಅಂತ ಹೊರಗೆಲ್ಲ ಕ್ಲೀನಾಗಿ ನೀವು ಯಾವುದೋ ಪೌಡ್ರ್ ಹಚ್ಬಿಟ್ಟು ಅಥವಾ ವಿಮ್ ಬಾರೋ ಯಾವುದೋ ಹಚ್ಚಿ ಹೊರಗೆಲ್ಲ ಕ್ಲೀನಾಗಿ ತೊಳೆದು ಒಳಗೆ ಹಾಗೆ ಇದು ಇಟ್ಟರೆ ಕೊಳಕಿಟ್ರೆ ಕುಡಿಲಿಕ್ಕೆ ಬರ್ತದ? ಅಥವಾ ಒಳಗೆ ತೊಳೆದು ಹೊರಗೆ ನೀವು ಹಾಗೆ ಮುಸುರಿ ಎಲ್ಲ ಹತ್ತಿದ್ದಿದ್ರೆ ಹಾಗೆ ಕುಡಿತಾರ? ಕುಡಿಯೋದಿಲ್ಲ. ಒಳಗೂ ಸ್ವಚ್ಛ ಇರಬೇಕು ಲೋಟ, ಹೊರಗೂ ಸ್ವಚ್ಛ ಇರಬೇಕು. ಆಗ ನೀವು ಕಾಫಿ ಅಥವಾ ಹಾಲು ಕುಡಿತೀರಿ. ಯಾರಾದರೂ ಹೊರಗಡೆ ಹಾಗೆ ಮುಸುರಿ ಇಟ್ಟು ನಿಮಗೆ ಕೊಟ್ಟರು ಅಂದರೆ ಅವ್ರ ಮನೆಗೆ ಹೋದಾಗ ಕುಡಿಲಿಕ್ಕೆ ಆಗುತ್ತೇನೋ? ಆಗೋದಿಲ್ಲ. ಆದರೆ ಒಳಗೂ ಶುದ್ಧ ಇರಬೇಕು, ಹೊರಗೂ ಶುದ್ಧ ಇರಬೇಕಂತ ನೀವು ಬಯಸ್ತಾ ಇದ್ದೀರಿ. ಹಾಗೆಯೇ ನಾವು ಪರಮಾತ್ಮನ ಒಲಿಸ್ಕೊಳ್ಬೇಕಾದ್ರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ, ಕಲ್ಯಾಣ ಅನ್ನೋದು ಯಾರಿಗೆ ಸಾಧ್ಯ ಇದೆ ಅಂತಂದರೆ ಒಳ ಹೊರಗು ಶುದ್ಧವಾದವರಿಗೆ ಮಾತ್ರ ಸಾಧ್ಯ ಇದೆ, ಇಲ್ಲಾಂದರೆ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹೇಳ್ತಾ ಇದ್ದಾರೆ, ನಾನೆಂಬುದ ಹರಿದವರಿಗಲ್ಲದೆ ಕಲ್ಯಾಣವು ಹೋಗಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ. ನಾನು ಅನ್ನುವಂಥದ್ದು ಹರಿಬೇಕು ಅಂತ, ಅದು ಭಾಳ ಸೂಕ್ಷ್ಮವಾದಂಥದ್ದು ರೀ. ನಾನು ಅನ್ನೋಂಥದ್ದು ಭಾಳ ಸೂಕ್ಷ್ಮ ಇರ್ತದೆ. ಮನುಷ್ಯ ಎಷ್ಟೇ ಜ್ಞಾನಿ ಆಗಿರ್ಬೋದು ಅಥವಾ ತಪಸ್ಸು ಮಾಡಿರ್ಬೋದು, ಏನು ರೀ ಮದಗಳು ಅಂತ ತಿಳ್ಕೊಂಡು ಹೇಳ್ತಾರೆ, ಅಷ್ಟಮದಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಎಂಥ ರೂಪಮದ, ಕುಲಮದ, ಛಲಮದ, ಯಾವ ರೀತಿ ನೋಡಿ ರೂಪಮದ, ನಾನು ಭಾಳ ಸುಂದರವಾಗಿದೆ ಅನ್ನುವಂಥ ಸೌಂದರ್ಯ ಇದೆ ಅಂತ ತಿಳ್ಕೊಂಡು ಮದ ಇರ್ತದೆ. ನಾನು ಭಾಳ ವಿದ್ಯಾವಂತ, ಭಾಳ ಜ್ಞಾನಿ ಅನ್ನುವಂಥ ಮದ ಇರ್ತದೆ. ಇನ್ನು ಕೆಲವರಿಗೆ ರೂಪಮದ, ಯೌವನ ಮದ ಅಂತ. ಆಮೇಲೆ ಇನ್ನು 8 ಥರದ ಒಂದು ಮದಗಳು ಮನುಷ್ಯನನ್ನು, ಅವೆಲ್ಲ ಆನೆಗಳು ಅಂತ ಹೋಲಿಸ್ತಾರೆ. ಏನು ಮದ ಗಜಗಳು ಅಂತ ಆನೆಗಳಿಗೆ ಹೋಲಿಸ್ತಾರೆ. ಅಷ್ಟ ಮದಗಳು ಈ ಜೀವಾತ್ಮನನ್ನು ಕಾಡ್ತಾ ಇರ್ತವೆ. ಅದಕ್ಕಾಗಿ ನಾನಂತಕ್ಕಂಥದ್ದು ಹರಿಯದ ಹೊರತು ನಾವು ಪರಮಾತ್ಮನ ಅನುಗ್ರಹ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಉದಾಹರಣೆ ಇದೆ, ಭಾಳ ಸುಂದರವಾದಂಥ ಉದಾಹರಣೆ. ಒಬ್ಬ ಶಿಲ್ಪಿ ಇರ್ತಾನೆ, ಭಾಳ ದೊಡ್ಡ ಶಿಲ್ಪಕಾರ. ಯಾರಾದರೂ ಒಬ್ಬ ವ್ಯಕ್ತಿಗೆ ನೋಡಿಬಿಟ್ರೆ ಅವನ ಥರನೇ ಅವ್ರ ಮೂರ್ತಿಗಳನ್ನ ತಯಾರು ಮಾಡಿಬಿಡ್ತಾನೆ. ಅವೊಬ್ಬ ಮಹಾತ್ಮರ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಭಾಳ ದೊಡ್ಡ ಶಿಲ್ಪಿ, ಆದರೆ ಏನು ಮಾಡೋದು, ನಿನ್ನ ಆಯುಷ್ಯ ಕಡಿಮೆ ಇದೆ, ಇಂಥ ದಿವಸ ನಿನಗೆ ಸಾವು ಬಂದಿದೆ, ನೀನು ಇಂಥ ದಿವಸ ಸಾಯಬೇಕಾಗುತ್ತೆ, ನಿಂದು ಆಯುಷ್ಯ ಕಡಿಮೆ ಇದೆ, ನೀನು ಹೋಗಲೇಬೇಕಾಗುತ್ತೆ ಅಂತ ಹೇಳಿದಾಗ ಅವನಿಗೆ ಡೇಟ್ ಎಲ್ಲ ಹೇಳಿಬಿಡ್ತಾನೆ. ಆವಾಗ ಶಿಲ್ಪಕಾರ ಏನು ಮಾಡ್ತಾನೆ, ಭಾಳ ಜಾಣ, ಅವ್ರು ಹೆಂಗೆ ಯಮದೂತರು ಬರ್ತಾರೆ, ಹೆಂಗೆ ತೊಗೊಂಡು ಹೋಗ್ತಾರೋ ನೋಡೋಣ, ನನಗೆ ಕರ್ಕೊಂಡು ಹೋಗ್ತಾರೆ ಹೆಂಗೆ ನೋಡೋಣ ಅಂತ ತಿಳ್ಕೊಂಡು ತನ್ನ ಒಂದು ಥರಾನೇ ಮುಖ, ಮೈಕಟ್ಟು ಎಲ್ಲ ಮೂರ್ತಿ 9 ಮೂರ್ತಿಗಳನ್ನು ಮಾಡ್ತಾನೆ. ಮಾಡಿ ನಿಲ್ಲಿಸಿಬಿಡ್ತಾನೆ. ಮಧ್ಯದಲ್ಲಿ 9 ಮೂರ್ತಿಗಳ ಮಧ್ಯೆ ತಾನು ನಿಂತ್ಕೊಂಡ್ಬಿಡ್ತಾನೆ. ಒಂದೇ ಥರ ಡ್ರೆಸ್ಸು, ಒಂದೇ ಥರ ಮುಖ, ಒಂದೇ ಥರ ಕಣ್ಣು, ಏನು ಸ್ವಲ್ಪನೂ ಅಲ್ಲಾಡ್ದಂಗೆ ಮೂರ್ತಿಗಳ ಥರ ಅವನ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಕರೆಕ್ಟಾಗಿ ಯಮದೂತರು ಬರುವಂಥ ಟೈಮು, ಆ ಟೈಮ್ನಾಗ ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಯಮದೂತರು ಬಂದರು, ಆ 10 ಮೂರ್ತಿಗಳು ನೋಡ್ತಾರೆ, ಏನು 9 ಮೂರ್ತಿಗಳ ಮಧ್ಯದಲ್ಲಿ ನಿಂತಿದ್ದಲ್ಲ, ನೋಡಿ ಯಾರು ಎಲ್ಲ 10 ಜನ ಒಂದೇ ಥರ ಇದ್ದಾರಲ್ಲ, ಯಾರನ್ನ ಕರ್ಕೊಂಡು ಹೋಗಬೇಕು ಅಂತ ಕನ್ಫ್ಯೂಷನ್ ಆಯ್ತು ಅವ್ರಿಗೆ. ಅವಾಗ ಅವ್ರಂತಾರೆ, ಯಾರನ್ನ ಕರ್ಕೊಂಡು ಹೋಗ್ಬೇಕಪ್ಪ ಅಂತ ಯಮದೂತರಿಗೆ ತಿಳಿಯೋದಾಯಿತು. ಅವ್ರು ಕನ್ಫ್ಯೂಷನ್ ಆಗಿ ವಾಪಸ್ ಹೋಗ್ಬಿಟ್ರು. ಆ ಯಮರಾಜನಿಗೆ ಹೇಳ್ತಾರೆ, ನೀವು ಕರ್ಕೊಂಡು ಬಾ ಅಂತ ಹೇಳಿದ್ರಲ್ಲ, ಅಂಥ ವ್ಯಕ್ತಿಗಳು 10 ಮಂದಿ ಅದರಲ್ಲಿ, ಮತ್ತು ಯಾರನ್ನ ಕರ್ಕೊಂಡು ಬರ್ಬೇಕ್ರಿ ಅಂತ ಕೇಳಿದಾಗ, ಓಹೋ ಇವ ನನಗೆ ಮೋಸ ಮಾಡಬೇಕಂತ ಹಿಂಗೆ ಮಾಡಿದ್ದೇನಾ,
ಅದಕ್ಕೆ ಯಮರಾಜ ಒಂದು ಪ್ಲ್ಯಾನ್ ಹೇಳ್ಕೊಡ್ತಾನೆ, ನೀವು ಹೋಗ್ರಿ, ಹಿಂಗೆ ಹೋಗಿ ನಾನು ಹೇಳಿದಂಗೆ ಈ ಥರ ನೀವು ಹೇಳ್ರಿ, ಅವ ಬಂದುಬಿಡ್ತಾನೆ, ನಿಮಗೆ ಸಿಕ್ಬಿಡ್ತಾನೆ ವ್ಯಕ್ತಿ ಅಂತ ಹೇಳ್ತಾನೆ. ಅವ್ರು ಯಮದೂತರು ಮತ್ತೆ ವಾಪಸ್ ಬಂದರು. ಆ 10 ಮೂರ್ತಿಗಳೇನಿದ್ದು ಅಲ್ಲಿ ಮುಂದೆ ನಿಂತ್ಕೋತಾರೆ. ಎಷ್ಟು ಸುಂದರವಾದಂಥ ಮೂರ್ತಿಗಳು, ಎಲ್ಲ ಒಂದಕ್ಕಿಂತ ಒಂದು ಚಲೋ, ಎಲ್ಲ ಏನೂ ವ್ಯತ್ಯಾಸನೇ ಇಲ್ಲ, ಎಲ್ಲ ಒಂದೇ ಥರ ಇದೆಯಲ್ಲ. ಇಂತಹ ಮೂರ್ತಿಗಳನ್ನು ಮಾಡಿದ ಶಿಲ್ಪಿ ಯಾರಿರ್ಬೋದು, ಅವನಿಗೆ ನಾವು ಬಹುಮಾನ ಕೊಡಬೇಕು ಅಂತೇಳಿ ಹೇಳಿಬಿಡ್ತಾರೆ, ಹೊಗಳ್ಬಿಡ್ತಾರೆ. ಅವಾಗ ಏನು 9 ಮೂರ್ತಿಗಳ ಮಧ್ಯೆ ತಾನು ನಿಂತಿದ್ನಲ್ಲ, ಇದೆಲ್ಲ ನಾನು ಮಾಡಿದ್ರೆ ಕಣ್ರಿ ಅಂತೇಳಿ ಮುಂದೆ ಬಂದ, ಒಂದು ಹೆಜ್ಜೆ ಇಟ್ಕೊಂಡು. ಅವಾಗ ಯಮದೂತರು ಏನು ಮಾಡ್ತಾರೆ, ನೀನೇ ಬೇಕಾಗಿತ್ತು ಬಾ ಮಗನೇ ಅಂತೇಳಿ ಅದು ಹಗ್ಗ ಕುಣಿಕೆ ಹಾಕಿ ಅವನಿಗೆ ಯಮಲೋಕ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇದೊಂದು ಕಥೆ, ಉದಾಹರಣೆ. ಏನು ಇದರ ಅರ್ಥ ಅಂದರೆ, ನಾನು ಮಾಡಿದ್ರೆ ಅಂತ ಹೇಳಿದ್ರಿಂದ ಅವನು ಸಾವು ಬಂತು, ಹೋಗಬೇಕಾಯ್ತು, ಹೌದಲ್ಲ. ನಾನು ಮಾಡಿದ್ರಿ ಅಂತ ಹೇಳಿದ್ರಿಂದ ನನಗೆ ಸಾವು ಬಂತು. ಒಂದು ವೇಳೆ ಹೇಳದೇ ಇದ್ದಿದ್ರೆ ಅವ ಏನೋ ಬದುಕಿರ್ತಿದ್ದ. ಅಂದರೆ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ, ಅನೇಕ ಜನ ಇವತ್ತು ಕಷ್ಟಗಳನ್ನು ಅನುಭವಿಸಲಿಕ್ಕೆ ಕಾರಣ ಏನು ಅಂದರೆ, ಎಲ್ಲ ನಾನು, ನನ್ನಿಂದ, ನನಗಾಗಿ, ನಂದು 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 ಅನ್ನುವಂಥ ಈ ನಾನಿನ ಬಳ್ಳಿಯನ್ನು, ಈ ಸರಪಳಿಯನ್ನು ಕಾಲಿಗೆ ಸುತ್ತಕೊಂಡು ಮನುಷ್ಯ ಕಷ್ಟಪಡ್ತಾ ಇರ್ತಾನೆ. ಇದೆಲ್ಲವೂ ನಂದೇ 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 ಅಂತ ಹೇಳುವಂಥ ಒಂದು ಅಹಂಕಾರ ಏನಿರ್ತಲ್ಲ, ಅದರಿಂದನೇ ಮನುಷ್ಯನಿಗೆ ಭಾಳಷ್ಟು ಕಷ್ಟಗಳು ಬರ್ತವೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಇದು ಅಹಮ್ಮು ಭಾಳ ಸೂಕ್ಷ್ಮ ಇರ್ತದೆ ರೀ. ಕೆಲವರು ಏನು ಮಾಡ್ತಾರೆ, ಇದೆಲ್ಲ ನಂದೇ. ಸನ್ಯಾಸಿಗಳಿಗೆ, ತಪಸ್ವಿಗಳಿಗೂ ಅಹಂಕಾರ ಇರ್ತದೆ ರೀ. ನಾನು ಇಷ್ಟು ತಪಸ್ಸು ಮಾಡಿದೆ, ಅಷ್ಟು ತಪಸ್ಸು ಮಾಡಿದೆ, ನಾನು ಅಷ್ಟು ಪೂಜೆ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ, ಯೋಗ ಮಾಡಿದೆ, ಧ್ಯಾನ ಮಾಡಿದೆ ಅಂತ. ಅದು ಕೂಡ ಭಾಳ ಡೇಂಜರ್. ನಾವು ಇತಿಹಾಸದಲ್ಲಿ ನೋಡ್ತಾವೆ, ವಿಶ್ವಾಮಿತ್ರನಂಥವ್ರು ಕೂಡ ತಪಸ್ಸು ಮಾಡಿದವರು, ಆ ತಪೋಮದ ಬಂದಾಗ ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ತಪಸ್ವಿಗಳಿಗೆ, ಸಾಧಕರಿಗೂ ಕೂಡ ಅಹಂಕಾರ ಬರಬಾರ್ದು, ನಾನೇ ಪೂಜೆ ಮಾಡಿದ್ದೀನಿ, ನಾನೇ ಇಷ್ಟು ಧ್ಯಾನ ಮಾಡಿದ್ದೀನಿ ಅಂತ. ಅದು ಬಂದರೆ ಅವ್ರು ನಾಶ ಆಗ್ತಾರೆ, ಅವರಿಗೂ ಕೂಡ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನ ಅನುಗ್ರಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾಳ ಸೂಕ್ಷ್ಮವಾಗಿರ್ತದೆ ರೀ. ಕೆಲವ್ರು ಹೇಳ್ತಿರ್ತಾರೆ, ಇದು ನಾನು ಮಾಡಿದೆ ಅಂತ ತಿಳ್ಕೊಂಡು ಎದುರಿಗೆ ಹೇಳ್ತಿರ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಏನಿಲ್ಲಪ್ಪ, ಎಲ್ಲ ಹೇಳೋಂಗೆ ಹೇಳ್ತಾರೆ, ಆಮೇಲೆ ಎಲ್ಲ ದೇವ್ರ ಆಶೀರ್ವಾದ ರೀ, ಎಲ್ಲ ಬಸವಣ್ಣವ್ರ ಆಶೀರ್ವಾದ ರೀ ಅಂತ ಕೊನೆಗೆ ಅಂದುಬಿಡ್ತಾರೆ. ಅಂದರೆ ಹೇಳಬೇಕು ಅನ್ನುವಂಥದ್ದು ಮಾತ್ರ ಅವ್ರಿಗೆ ಚಪ್ಪಲ ಇದ್ದೇ ಇರ್ತದೆ, ತಂದು ಅಂತೆಲ್ಲ ಹೇಳ್ಕೊಂಡೇ ಬಿಡ್ತಾರೆ, ಕೊನೆಗೆಲ್ಲ ಬಸವಣ್ಣವ್ರ ಆಶೀರ್ವಾದ ರೀ ಅಂತ ಅಂದುಬಿಡ್ತಾರೆ. ಅಂದರೆ ಮನುಷ್ಯನಿಗೆ ಭಾಳ ಸೂಕ್ಷ್ಮವಾದಂಥ ಅಹಂಕಾರ ಅದು ಮನಸ್ಸಲ್ಲಿ ಇರ್ತದೆ. ಕೆಲವರು ಬೆಳಗ್ಗೆ ಎದ್ದು ಅವ್ರು ಧ್ಯಾನ ಮಾಡ್ತಾರೆ ಅಥವಾ ಯೋಗ ಮಾಡ್ತಾರೆ ಅಂತ ಮಾಡದೇ ಇರ್ತಕ್ಕಂಥವ್ರು ಕಂಡಾಗ ನಾವು ಅಸಹ್ಯ ಪಡಬಾರ್ದು. ಅವ್ರಿಗೆ ಪ್ರೀತಿಯಿಂದ ಅವರಿಗೆ ನಾವು ಟ್ರೈನಿಂಗ್ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅವಾಗೇನು ನಾನು ಇಷ್ಟು ಪೂಜೆ ಮಾಡ್ತೀನಿ, ನಾನೇ ಇಷ್ಟು ಧ್ಯಾನ ಮಾಡ್ತೀನಿ, ಅಥವಾ ನಾನು ಭಾಳ ದೊಡ್ಡ ಜ್ಞಾನಿ ಇದ್ದೀನಿ ಅಂತ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಬೇರೆಯವ್ರನ್ನ ಕಂಡ ಅಸಹ್ಯ ಪಡ್ತಾರೆ. ಅದು ಗುರು ಬಸವಣ್ಣವ್ರು ಹೇಳ್ತಾರೆ, ಅನ್ಯರಿಗೆ ಅಸಹ್ಯ ಪಡಬೇಡ. ಅವರಿಗೆ ನಾವು ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ನಾವು ತರಬೇತಿಗೊಳಿಸ್ಬೇಕೇ ವಿನಃ ನಾನು ಮಾಡ್ತೀನಿ ಇವರೆಲ್ಲ ಕೇಳು ನನಗಿಂತ ಅನ್ನುವಂಥ ಭಾವನೆ ನಮ್ಮಂಥ ಸಾಧಕರಲ್ಲೂ ಕೂಡ ಬರಬಾರ್ದು. ಅದು ಭಾಳಷ್ಟು ಜನ ಉಭಯ ಲಜ್ಜೆ ಅಳಿಯುವುದು ಅಂತಂದ್ರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ, ಉಭಯ ಲಜ್ಜೆ ಅಳಿದಾಗ ಮಾತ್ರ ನಮಗೆ ಪರಮಾತ್ಮನ ಅನುಗ್ರಹ ಸಿಗ್ತದೆ. ಉಭಯ ಲಜ್ಜೆ ಅಳಿಯೋದಂದ್ರೆ ಏನು, ಒಂದು ಕಡೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಒಂದು ವಚನದಲ್ಲಿ, ಹಾಡುವೆನಯ್ಯ ನಿಮ್ಮ, ನೋಡುವೆನಯ್ಯ ನಿಮ್ಮ, ಪೂಜೆಯ ಮಾಡುವೆನಯ್ಯ ನಿಮ್ಮ, ಭಕ್ತಿಯ ಬೇಡುವೆನಯ್ಯ, ಎರಡು ಅಳಿದು ನಿಮ್ಮ ಕೂಡುವೆನಯ್ಯ ಅಖಂಡೇಶ್ವರ ಅಂತ ಹೇಳ್ತಾರೆ. ಎರಡು ಅಳಿಯುವುದು ಅಂದರೆ ಒಂದೇ, ಉಭಯ ಲಜ್ಜೆ ಅಳಿಯುವುದು ಅಂದರೆ ಒಂದೇ. ಇಲ್ಲಿ ಉಭಯ ಲಜ್ಜೆ ಅಳಿದೆನಾಗಿ ಆನು ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿರ್ದೇನು ಅಂತ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅಲ್ಲಿ ಷಣ್ಮುಖ ಶಿವಯೋಗಿಗಳು ಎರಡು ಅಳಿದು ನಿಮ್ಮ ಕೂಡುವೆನಯ್ಯ ಅಂತ ಹೇಳ್ತಾರೆ. ಎರಡು ಅಂದರೆ ದ್ವಂದ್ವ ಭಾವ, ನಾನು ಬೇರೆ ದೇವರು ಬೇರೆ ಅನ್ನುವಂಥ ಭಾವನೆ ಆಗಲಿ, ಅಥವಾ ಮನಸ್ಸಿನಲ್ಲಿ ದ್ವಂದ್ವ ಇರ್ತದೆ, ಪೂಜೆ ಮಾಡಬೇಕು ಬೇಡವೋ. ಒಂದು ಆತ್ಮ ಅಂತರಾತ್ಮ ಹೇಳ್ತಾ ಇರ್ತದೆ, ಪೂಜೆ ಮಾಡು, ಧ್ಯಾನ ಮಾಡು, ಪ್ರಾರ್ಥನೆ ಮಾಡು, ಧರ್ಮಕ್ಕಾಗಿ ದುಡಿ, ನೀನು ಧರ್ಮಕ್ಕಾಗಿ ಏನಾದರೂ ಸಲ್ಲಿಸು, ಸಮರ್ಪಿಸು ಅಂತ ಆತ್ಮ ಹೇಳ್ತಾ ಇರ್ತದೆ. ಆದರೆ ಮನಸ್ಸು ಏನು ಮಾಡುತ್ತಂದರೆ ಅದೋ ಮುಖಕ್ಕೆ ಎಳಿತಾ ಇರ್ತದೆ, ಬೇಡ ಅಂತ ಹೇಳ್ತದೆ. ಅನಧರ್ಮ ಮಾಡು, ಧರ್ಮಕ್ಕಾಗಿ ದಾಸೋಹ ಮಾಡು ಅಂತ ಒಳಗೆ ವಿವೇಕ ಹೇಳ್ತಾ ಇರ್ತದೆ. ಆದರೆ ಮನಸ್ಸು ಬೇಡ, ನನಗೆ ಎಲ್ಲಿ ಕಡಿಮೆ ಆಗುತ್ತೋ ಅಂತ ತಿಳ್ಕೊಂಡು ಹೇಳ್ತಾ ಇರ್ತದೆ. ಹಾಗೆ ಈ ದ್ವಂದ್ವ ಭಾವನೆ, ಮಾಡಬೇಕೋ ಬಿಡಬೇಕೋ, ಹೋಗಬೇಕೋ ಬೇಡವೋ, ದೀಕ್ಷೆ ತಗೋಬೇಕೋ ಬೇಡವೋ, ದಾಸೋಹ ಮಾಡಬೇಕೋ ಬೇಡವೋ, ಪೂಜೆ ಮಾಡಬೇಕೋ ಬೇಡವೋ ಅನ್ನುವಂಥ ದ್ವಂದ್ವ ಏನಿದೆಯಲ್ಲ, ಈ ದ್ವಂದ್ವವನ್ನು ನಾವು ಮೀರಿದಾಗ, ದ್ವಂದ್ವಾತೀತ ಅಂತ ತಿಳ್ಕೊಂಡು ಹೇಳ್ತಾರೆ ಪರಮಾತ್ಮನಿಗೆ ಎರಡಿಲ್ಲ. ಈ ಎರಡು ಭಾವನೆ ಏನಿದೆ, ದ್ವಂದ್ವ ಇದೆ, ಇದು ಈ ದ್ವಂದ್ವ ಭಾವನ ಅಳಿದಾಗ, ಎರಡು ಅಳಿದಾಗ ನಾವು ಪರಮಾತ್ಮನಲ್ಲಿ ಕೂಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಜಗತ್ತಂದರೆ ದ್ವಂದ್ವ, ಇದು ಎರಡುಳ್ಳದ್ದು. ಪರಮಾತ್ಮ ದ್ವಂದ್ವಾತೀತ, ದ್ವಂದ್ವಾತೀತಂ ತ್ರಿಗುಣರಹಿತಂ ಸದ್ಗುರು ತಂ ನಮಾಮಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅದಕ್ಕಾಗಿ ದೇವರು ದ್ವಂದ್ವಾತೀತವಾಗಿದ್ದಾನೆ ಅಂತ. ಆಮೇಲೆ
ಅಚಲವಾದಂಥ ಶ್ರದ್ಧೆ ದೇವರಲ್ಲಿ ಯಾವ ರೀತಿಯಾಗಿರಬೇಕು. ನಂಬಿ ಕರೆದಡೆ ಓ ಎನ್ನನೇ ಶಿವನು ಅನ್ನುವಂಥ ಹಾಗೆ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ, ನಾವು ಅವನ್ನ ಅಚಲವಾಗಿ ನಂಬಬೇಕು. ನಾವೊಮ್ಮೆ ಕೆಲವರು ಏನು ಮಾಡ್ತಾರೆ, ನಂಬ್ರಿ ದೇವರನ್ನು, ಪೂಜೆ ಮಾಡಿರಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ನಾವು ಹೇಳಿದಾಗ ತಾತ್ಪೂರ್ತಿಕವಾಗಿ ನಂಬಿಬಿಡ್ತಾರೆ. ಏನಾದರೂ ಒಳ್ಳೇದಾಗ್ಬೋದು ನೋಡೋಣ ಅಂತ ತಿಳ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದಿವಸ 6 ತಿಂಗಳು ಪೂಜೆ ಮಾಡ್ತಾರೆ, ಆಮೇಲೆ ಏನೂ ಒಳ್ಳೇದಾಗಿಲ್ಲ ರೀ ನಮಗಂತಾರೆ. 1 ವರ್ಷ ಪೂಜೆ ಮಾಡ್ತಾರೆ, ಏನೂ ಒಳ್ಳೇದಾಗಿಲ್ಲ ರೀ ನಮಗಂತಾರೆ. ಹಾಗೆ ನಾವು ಇನ್ನೂ ಏನೂ ಒಳ್ಳೇದಾಗಿಲ್ಲ ರೀ ಅಂತ ಕೆರೆಗೆ ಆ ದೇವರಲ್ಲಿ ನಂಬಿಕೆ ಅವರಿಗೆ ನೆರೆ ನಂಬೋದೇ ಇಲ್ಲ. ಅವಾಗ 1.5 ವರ್ಷ ಆದ ತಕ್ಷಣವೇ ಲಿಂಗ ದೀಕ್ಷೆ ತೊಗೊಂಡವರು ಸಹಿತ ಲಿಂಗ ತೆಗೆದಿಡೋರು ಎಷ್ಟೋ ಜನ ಇವತ್ತು ನಾವು ಹೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಆ ದೇವರಲ್ಲಿ ನಂಬಿಕೆ ಇಲ್ಲದೇ ಇರೋದು, ಗುರುವಿನಲ್ಲಿ ನಂಬಿಕೆ ಇಲ್ಲದೇ ಇರೋದೇ ಅದಕ್ಕೆ ಕಾರಣ. ಅದಕ್ಕಾಗಿ ನಾವು ಎಷ್ಟೇ ಒಂದು ಇದು ಮಾಡಿದ್ರೂ ಕೂಡ ಅಂದರೆ ನಾವು ಪರಮಾತ್ಮನ ಅನುಗ್ರಹಕ್ಕಾಗಿ ಕಾಯಬೇಕು. ನಾವು ಪರಮಾತ್ಮನಲ್ಲಿ ಯಾವತ್ತೂ ಕೂಡ ಅವಿಶ್ವಾಸವನ್ನು ಮಾಡಬಾರ್ದು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅಕ್ಕಮಹಾದೇವಿ ತಾಯಿಯವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಇನ್ನೊಂದು ವಚನದಲ್ಲಿ, ಅರಸಿ ತೊಳಲಿದಡಿಲ್ಲ, ಬಯಸಿ ಹೊಕ್ಕಡಿಲ್ಲ, ತಪಸ್ಸು ಮಾಡಿದರಿಲ್ಲ, ಅದು ತಾನು ಕಾಲಕ್ಕಲ್ಲದೆ ಸಾಧ್ಯವಾಗದು, ಅದು ದೇವನೊಲಿದಲ್ಲದೆ ಕೈಗೂಡದು, ಚೆನ್ನ ಮಲ್ಲಿಕಾರ್ಜುನ ನನಗೆ ಒಲಿದರಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಬದುಕಿದೆನು ಅಂತ ತಿಳ್ಕೊಂಡು ಹೇಳ್ತಾರೆ. ದೇವರು ಪರಮಾತ್ಮನ ಅಥವಾ ಪರಮಾತ್ಮನ ಅನುಗ್ರಹ ನಮಗಾಗಬೇಕಾದ್ರೆ ನಾವು ಆ ಪರಮಾತ್ಮನ ಅನುಗ್ರಹಕ್ಕಾಗಿ ನಾವು ಕಾಯಬೇಕು. ಅದಕ್ಕಾಗಿ ನಾವು ಏನೋ ಒಂದಿಷ್ಟು ಆಸೆ ಇಟ್ಕೊಂಡು ಆಸೆ ಮಾಡಿ ನಾವು ಇಲ್ಲಿಷ್ಟು ಪೂಜೆ ಮಾಡೋದ್ರಿಂದ ಪರಮಾತ್ಮನ ಅನುಗ್ರಹ ಸಾಧ್ಯ ಇಲ್ಲ. ನಾವು ಅಚಲವಾದಂಥ ವಿಶ್ವಾಸನ ಇಟ್ಟು ದೇವರನ್ನು ನಾವು ಒಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಂಬಿನಚ್ಚಿ ಕರಿಬೇಕು. ಗುರು ಬಸವಣ್ಣವ್ರು ಕೊಟ್ಟಂಥ ಒಂದು ಧರ್ಮದ ಪ್ರಕಾರ ನಾವು ತ್ರಿಕರಣಪೂರ್ವಕವಾಗಿ ಅಂದರೆ ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಸಮರ್ಪಿಸಿ ನಾವು ಪರಮಾತ್ಮನನ್ನು ಒಲಿಸಬೇಕು ಅಂತ. ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ತನುವ ಗುರುವಿಂಗಿತ್ತು ಗುರುವಾದನಯ್ಯ ಬಸವಣ್ಣ, ಮನವ ಲಿಂಗಕ್ಕಿತ್ತು ಲಿಂಗವಾದನಯ್ಯ ಬಸವಣ್ಣ, ಧನವ ಜಂಗಮಕ್ಕಿತ್ತು ಜಂಗಮವಾದನಯ್ಯ ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ತನು ಮನ ಧನವನ್ನು ಗುರು ಲಿಂಗ ಜಂಗಮದ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಆ ಪರಮಾತ್ಮನ ಅನುಗ್ರಹ, ಗುರುವಿನ ಅನುಗ್ರಹ ನಮಗೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾವು ದೇವರನ್ನು ನಂಬಿದ್ದೀವಿ ಅಂದರೆ ನಾವು ಪ್ರತಿಯೊಬ್ಬ ಜೀವರಾಶಿಯಲ್ಲಿ, ಪ್ರತಿಯೊಂದು ಜೀವರಾಶಿಯಲ್ಲಿ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ದೇವರಿದ್ದಾನೆ ಅಂತ ನಾವು ನಂಬಬೇಕು. ಒಬ್ಬರ ಮನಸ್ಸಿಗೆ ನಾವು ನೋವು ಮಾಡಿದ್ದೇವೆ ಅಂದರೆ ಅದು ದೇವರಿಗೆ ನೋವಾಗ್ತದೆ ಅಂತ ನಾವು ನಂಬಬೇಕು. ಒಂದು ಪ್ರಾಣಿ ಹಿಂಸೆ ಮಾಡಿದಾಗ ಅದು ನಾವು ದೇವರಿಗೆ ಮಾಡ್ತಕ್ಕಂಥ ಒಂದು ಹಿಂಸೆ, ನಾವು ದೇವರಿಗೆ ಕೊಡ್ತಕ್ಕಂಥ ಒಂದು ನೋವು ಅನ್ನೋದನ್ನು ನಾವು ಶರಣರ ನೋವೇ ಅದು ಲಿಂಗದ ನೋವು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾವು ಮನಸ್ಸನ್ನು ನೋಯಿಸಬಾರ್ದು ಯಾರಿಗೂ ಕೂಡ. ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು ಒಂದು ವಚನದಾಗ ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೋಳು ಮುಳುಗಿದರೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲಿದ್ದರೂ ಕಳಂಕ ಬಿಡದಾಯಿತು. ಇದು ಕಾರಣ ಒಬ್ಬರ ಮನವ ನೋಯಿಸುವ ಒಬ್ಬರ ಮನೆಯ ಘಾತವ ಮಾಡವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾರೆ. ಒಬ್ಬರು ಮನೆ ಘಾತ ಮಾಡಿ ಒಬ್ಬರು ಮನವ ನೋಯಿಸಿ ನಾವು ಎಷ್ಟೊತ್ತು ಲಿಂಗ ಪೂಜೆ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ, ನಾವು ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ಒಬ್ಬರ ಮನಸ್ಸನ್ನು ನೋಯಿಸಬಾರ್ದು, ಒಬ್ಬರ ಮನವನ್ನು ನೋಯಿಸಬಾರ್ದು. ನಾವು ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಗುರು ಬಸವಣ್ಣವ್ರು ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವವನೇ ಕುಲಜ, ಅವನೇ ಶರಣ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮನ ಅಂಶ ಇದೆ ಅಂತ ಅನ್ನೋದನ್ನು ನಾವು ನಂಬಿ ಅವರ ಮನಸ್ಸಿಗೆ ನಾವು ನೋವಾಗದಂತೆ, ನಾವು ಇನ್ನೊಬ್ಬರಿಗೆ ನಮ್ಮಿಂದ ನೋವಾಗದಂತೆ ನಾವು ನೋಡಿಕೊಂಡಾಗ ಅದೇ ನಾವು ಪರಮಾತ್ಮನಲ್ಲಿ ಇಡ್ತಕ್ಕಂಥ ಒಂದು ನಿಜವಾದಂತಹ ನಂಬಿಕೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಶ್ರೇಷ್ಠ, ವ್ಯಕ್ತಿಗಿಂತಲೂ ಸಮಾಜ ಶ್ರೇಷ್ಠ, ಸೃಷ್ಟಿಗಿಂತ ಸಮಷ್ಟಿ ಶ್ರೇಷ್ಠ ಅನ್ನುವಂಥ ನಂಬಿಕೆ ಕೂಡ ನಮ್ಮಲ್ಲಿದೆ. ಏನಂದರೆ ನಾನೊಬ್ಬನೇ ತಿನ್ನಬೇಕು, ನಾನೊಬ್ಬನೇ ಶ್ರೀಮಂತನಾಗಬೇಕು, ನಾನೊಬ್ಬನೇ ಸುಖವಾಗಿರಬೇಕು ಅನ್ನುವ ಸ್ವಾರ್ಥವನ್ನು ಬಿಟ್ಟು ಈ ಜಗತ್ತಿನ ಕಲ್ಯಾಣಕ್ಕಾಗಿ ತೋರುವ ಈ ಜಗತ್ತೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪ, ನಾನೊಬ್ಬ ಕಿಂಕರ ಸೇವಕ, ಜಗವೆಲ್ಲವೂ ಲಿಂಗ ಜಂಗಮ ನೀನೇ ಅಯ್ಯ, ಲಿಂಗ ಜಂಗಮ ಸ್ವರೂಪ ನೀನೇ ಅಯ್ಯ ಅಂತ ಗುರು ಬಸವಣ್ಣವ್ರು ಹೇಳ್ತಾರೆ. ನಾನೊಬ್ಬನೇ ಭಕ್ತ ಅಂದರೆ ನಾವು ಸೇವೆ ಮಾಡ್ತಕ್ಕಂಥ ಒಬ್ಬ ಕಿಂಕರ ಅನ್ನುವಂಥ ಒಂದು ವಿನಯತ್ವದಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಈ ಒಂದು ಗುರು ಬಸವಣ್ಣನವರ ಆದೇಶದಂತೆ ಸೃಷ್ಟಿಕರ್ತನಾದಂಥ ಪರಮಾತ್ಮನಲ್ಲಿ ಅಚಲವಾದಂತಹ ನಂಬಿಕೆ ಇಟ್ಟು ನಾವು ಒಂದು ವೇಳೆ ಪೂಜಿಸಿದ್ದೇ ಆದರೆ, ಪ್ರಾರ್ಥಿಸಿದ್ದೇ ಆದರೆ, ಧ್ಯಾನಿಸಿದ್ದೇ ಆದರೆ ನಿಜವಾಗಿಯೂ ಕೂಡ ನಮ್ಮ ಕರೆಗೆ ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮ
ಲಿಂಗದೇವನು ಓಗೊಡ್ತಾನೆ. ಅಂತಹ ಒಂದು ನಿರಾಕಾರ ನಿರ್ಗುಣ ನಿರಂಜನನಾದಂತಹ ಪರಮಾತ್ಮನನ್ನು ಪ್ರಾರ್ಥಿಸ್ತಕ್ಕಂತಹ, ಧ್ಯಾನಿಸ್ತಕ್ಕಂತಹ, ಅವನನ್ನು ಕರೆದಾಗ, ಅಂದರೆ ನಾವು ಕರೆದಾಗ ಅವನು ಓಗೊಟ್ಟು ಬಂದೇ ಬರ್ತಾನೆ. ಅಂತಹ ಒಂದು ಅಚಲವಾದಂತಹ ವಿಶ್ವಾಸವನ್ನು ನಾವು ಇಟ್ಕೊಳ್ಬೇಕು. ಅಂತಹ ಒಂದು ಸದ್ಬುದ್ಧಿಯನ್ನು ಗುರು ಬಸವಣ್ಣನವರು ಎಲ್ಲರಿಗೂ ಕರುಣಿಸಲಿ ಅಂತ ಶರಣಾರ್ಥಿ. ಶರಣೆ ಗುರುಪಾದವ್ವ ಜಕಾತಿ ಇವರು ಗೋಕಾಕಿನ ರಾಷ್ಟ್ರೀಯ ಬಸ್ ಸ್ಥಳದ ಸಕ್ರಿಯ ಶಕ್ತಿ, ಹಿರಿಯ ಶರಣೆಯಾಗಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ತಮ್ಮ ಗೃಹ ಕೃತ್ಯಗಳ ಕಾರ್ಯಭಾರದ ನಡುವೆಯೂ ಕೂಡ ಸಮಯವನ್ನು ಹೊಂದಿಸ್ಕೊಂಡು ಬಸವದಳದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶ್ರಾವಣ ಮಾಸದ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಪೂರ್ಣದಲ್ಲಿ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂದಾಗ ಗುರುಪಾದವ್ವ ಜಕಾತಿಯವರ ಮಕ್ಕಳಾದಂಥ ಶರಣೆ ರಾಜೇಶ್ವರಿ ಮತ್ತು ಶರಣೆ ಸಾವಿತ್ರಿ ಇವರು ಕೊಟ್ಟಂಥ ಸಹಕಾರ ಅನನ್ಯವಾದದ್ದು. ಯಾಕಂದರೆ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಪೂನಾಕ್ಕೆ ಹೋಗಿ ಹೊಸ ಸ್ಥಳ ಅಲ್ಲಿ ವಾಸ್ತವ್ಯವನ್ನು ಮಾಡಿ ಸಂಘಟನೆಯನ್ನು ಮಾಡಬೇಕು ಅಂದಾಗ ನಮ್ಮ ರಾಜೇಶ್ವರಿ ಮತ್ತು ಸಾವಿತ್ರಿ ಇವರ ಒಂದು ಮನೆಯ ಒಂದು ಪರಿಚಯ ಇತ್ತು. ಹೀಗಾಗಿ ಅವರು ಕೂಡ ಭಾಳಷ್ಟು ದುಡಿದ್ರು. ಅವರ ಪರಿಚಿತರನ್ನು ಕೂಡ ಬರಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಆ ಥರ ಆಹ್ವಾನವನ್ನು ಕೊಟ್ಟರು. ಈ ರೀತಿಯಾಗಿ ದುಡಿದು ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು. ಅದಕ್ಕಾಗಿ ಶರಣೆ ಗುರುಪಾದವ್ವ ಜಕಾತಿಯವರಿಗೆ ಅವರ ಸಮಸ್ತ ಪರಿವಾರಕ್ಕೆ ನಾವು ಶುಭವನ್ನು ಹಾರೈಸಲೇಬೇಕು. ಈ ಒಂದು ಪ್ರವಚನದ CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದಾಗ ಗುರುಪಾದವ್ವ ಜಕಾತಿಯವರು ಕೂಡ 20,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ, ಅವರ ಸಮಸ್ತ ಪರಿವಾರಕ್ಕೆ ಸೃಷ್ಟಿಕರ್ತ ದೇವ ಧರ್ಮಗುರು ಬಸವಣ್ಣನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಅನುಗ್ರಹಿಸಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ಅಮೋಘವಾಣಿಯಿಂದ 25 ಪ್ರವಚನದ ದೃಶ್ಯ ಶ್ರಾವ್ಯ CDಗಳನ್ನು ಅಂದರೆ DVD ಮಾಡ್ತಕ್ಕಂತಹ ಯೋಜನೆಯು ಕೂಡ ಇದರ ಒಂದು ಅಂಗವಾಗಿ 25 CDಗಳ ಒಂದು ಪೈಕಿ ಒಂದು CDಯನ್ನು ನಿರ್ಮಾಣ ಮಾಡಲಿಕ್ಕೆ ಬೆಳಗಾವಿ ಜಿಲ್ಲಾ ಗೋಕಾಕ್ ರಾಷ್ಟ್ರೀಯ ಬಸವದಳದ ಶರಣೆ ಗುರುಪಾದವ್ವ ದುಂಡಪ್ಪ ಜಕಾತಿಯವರು ಈ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನು ಹೇಳಬೇಕು ಅಂದರೆ ಶರಣೆ ಗುರುಪಾದವ್ವ ದುಂಡಪ್ಪ ಜಕಾತಿಯವರು ಗುರು ಲಿಂಗ ಜಂಗಮ ನಿಷ್ಠರು. ಮೊದಲಿಂದಲೂ ಕೂಡ ಒಳ್ಳೆಯ ಶರಣ ಪರಂಪರೆಯಲ್ಲಿ ಬಂದಂತಹ ಶರಣೆ ಗುರುಪಾದವ್ವನವರು ಮತ್ತು ಅವರ ಮನೆಯವರಾದಂಥ ಯಜಮಾನರಾದಂತಹ ದುಂಡಪ್ಪನವರು ಗುರುಲಿಂಗ ಜಂಗಮ ಪ್ರೇಮಿಗಳು. ಈಗ 2 ವರ್ಷಗಳ ಹಿಂದಷ್ಟೇ ಶರಣ ದುಂಡಪ್ಪನವರು ಲಿಂಗೈಕ್ಯರಾಗಿದ್ದಾರೆ. ಆದರೂ ಕೂಡ ಎದೆಗುಂದದೆ ಗುರುಲಿಂಗ ಜಂಗಮ ಸೇವೆಯಲ್ಲಿ ನಿಷ್ಠೆಯಿಂದ ದುಡಿತಾ ಇರುವಂತಹ ಶರಣೆ ಗುರುಪಾದವ್ವನವರು, ಅವರ ಹೆಸರೇ ಸೂಚಿಸುವಂತೆ ಗುರು ಲಿಂಗ ಜಂಗಮದಲ್ಲಿ ಅಷ್ಟೇ ನಿಷ್ಠೆಯನ್ನು ಹೊಂದಿರತಕ್ಕಂತಹ ಶರಣೆ ಗುರುಪಾದವ್ವನವರು ತಮ್ಮ ಎಲ್ಲ ಮಕ್ಕಳಿಗೂ, ಈಗ ಹೆಣ್ಣುಮಕ್ಕಳು ಶರಣೆ ರಾಜೇಶ್ವರಿಯವರು, ಶರಣೆ ಡಾಕ್ಟರ್ ಸಾವಿತ್ರಿಯವರು ಮತ್ತು ಪೂನಾದಲ್ಲಿ 2 ಮಕ್ಕಳು ಇರ್ತಾರೆ. ಮತ್ತು ಅವರಿಗೂ ಗಂಡು ಮಕ್ಕಳಾಗಿರ್ತಕ್ಕಂತಹ ಶರಣ ಬಸವರಾಜ ಮತ್ತು ಶರಣ ಮುತ್ತು ಅವರಿಗೂ ಕೂಡ ಮತ್ತು ಮೊಮ್ಮಕ್ಕಳಿಗೂ ಸೊಸೆಯಂದಿರಿಗೂ ಎಲ್ಲರಿಗೂ ಕೂಡ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಅವರಿಂದ ಇಡೀ ಒಂದು ಮನೆತನ ಗುರು ಬಸವಣ್ಣನವರ ಅನುಗ್ರಹ, ಸೃಷ್ಟಿಕರ್ತ ಲಿಂಗದೇವನ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂತೃಪ್ತಿ, ಸುವಿಧಾನದಿಂದ ಇದ್ದಾರೆ. ಅವರಿಗೆ ಗುರು ಲಿಂಗ ಜಂಗಮ ಸೇವೆಯನ್ನು ಮಾಡ್ತಕ್ಕಂತಹ ಬಸವಧರ್ಮ ಪೀಠದ ಆತ್ಮೀಯ ಭಕ್ತರಾಗಿರ್ತಕ್ಕಂತಹ ಮತ್ತು ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಪ್ರವಚನದಿಂದ, ಪರಮಪೂಜ್ಯ ಮಾತಾಜಿಯವರ ಪ್ರವಚನದಿಂದ ಪ್ರಭಾವಿತರಾಗಿ ಪರಿವರ್ತನೆಯನ್ನು ಹೊಂದಿರತಕ್ಕಂತಹ ಶರಣೆ ಗುರುಪಾದವ್ವನವರು ಮತ್ತು ಅವರ ಪರಿವಾರದವರಿಗೆ ಇನ್ನೂ ಬಸವಧರ್ಮ ಪೀಠಕ್ಕೆ ಹೆಚ್ಚು ಸೇವೆ ಸಲ್ಲಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಗುರು ಬಸವಣ್ಣನವರು ಸೃಷ್ಟಿಕರ್ತ ಲಿಂಗದೇವರು ಅವರಿಗೆ ಕರುಣಿಸಲಿ. ಅವರು ಶರಣೆ ಗುರುಪಾದವ್ವನವರು ಗೋಕಾಕ್ ರಾಷ್ಟ್ರೀಯ ಬಸವದಳದ ಪದಾಧಿಕಾರಿಗಳಾಗಿದ್ದಾರೆ. ಕಳೆದ 25 ವರ್ಷಗಳಿಂದ ಮೊದಲನೇ ಶರಣಮೇಳದಿಂದಲೂ ಕೂಡ ಸಕ್ರಿಯವಾಗಿ ಶರಣಮೇಳದ ಒಂದು ಪ್ರಚಾರಕ್ಕಾಗಿ ಮತ್ತು ಸಂಘಟನೆಗಾಗಿ, ಕಲ್ಯಾಣ ಪರ್ವದ ಒಂದು ಪ್ರಚಾರಕ್ಕಾಗಿ ಬಸವ ಧರ್ಮಪೀಠದ ಅನುಯಾಯಿಗಳಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಗುರು ಬಸವಣ್ಣವರು ಇನ್ನೂ ಹೆಚ್ಚು
ಆಯುರ ಆರೋಗ್ಯ ಭಾಗ್ಯ ಕರುಣಿಸಲಿ ಅಂತ ತಿಳ್ಕೊಂಡು ನಾವು ಹಾರೈಸ್ತಾ ಇದ್ದೀವಿ.